ಸರ್, ಈಗ ಈ ಅಧಿಕಾರ ದರ್ಪವನ್ನು ಬಳಸಿ ಲೋಕಾಯುಕ್ತ ಅಧಿಕಾರಿಗಳು ದರ್ಪವನ್ನು ಬಳಸಿ ಕ್ಲೀನ್ ಚಿಟ್ ತೆಗೆದುಕೊಂಡಿದ್ದಾರೆ ಅಂತೇಳಿ ನಿಮ್ಮ ಬಿಜೆಪಿ ಆರೋಪ ಮಾಡ್ತಾ ಇದೆ. ಲೋಕಾಯುಕ್ತ ಇಂಡಿಪೆಂಡೆಂಟ್ ಸಂಸ್ಥೆ ಆದ್ದರಿಂದ ಲೋಕಾಯುಕ್ತವ್ರಿಗೆ ಏನು ಅದು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಯಾವ ಜೂರಿಡಕ್ಷನ್ ಆಫೀಸರ್ಸು DCP ಅವರಿರಾದರೆ ಇನ್ಫ್ಲೂಯೆನ್ಸು ನಡೀತದೆ, ಭಯಪಡ್ತಾರೆ. ಲೋಕಾಯುಕ್ತ ಇಂಡಿಪೆಂಡೆಂಟ್ ಸಂಸ್ಥೆ, ಅದಕ್ಕೇನು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದಿಲ್ಲ. ಅದು ವಿಶೇಷವಾಗಿ ಸಿದ್ದರಾಮಯ್ಯನವ್ರಿಗೂ ಕೂಡ ಇದೇನು ಇಲ್ಲ, ಇದರಲ್ಲಿ ಪೊಲಿಟಿಕಲ್ ರಾಜಕೀಯ ಬೇಕು ಅಂತ ಅಲಿಗೇಷನ್ ಮಾಡ್ತಾ ಇರೋದ್ರಿಂದ ಅವ್ರು ಯಾವುದೂ ಕೂಡ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಈಗ ಅವ್ರಿಗೂ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಲೋಕಾಯುಕ್ತ ಇಂಡಿಪೆಂಡೆಂಟ್ ಸಂಸ್ಥೆ. ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಲಾಯಿತು ಸಿದ್ದರಾಮಯ್ಯರನ್ನ ಹೌದು, 100% ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡೋದು. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರು ಶಾಸಕರಂತ ST ಸೋಮಶೇಖರ್ ಅವರ ಮಾತು. ಮೈಸೂರಿನ ಜನತೆಗೆ ಗೊತ್ತು ಸಿದ್ದರಾಮಯ್ಯವರ ಪಾತ್ರ ಏನು ಮೂಡ ಆ ಒಂದು ಹಗರಣದಲ್ಲಿ ಸಿದ್ದರಾಮಯ್ಯವ್ರದ್ದು ಇಲ್ಲ ಅಂತೇಳಿ. ಈಗಾಗಲೇ ಕ್ಲೀನ್ ಶೀಟ್ ಕೂಡ ಕೊಟ್ಟಿದೆ. ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತು. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.